ಆ ಟೈಟಲ್ ಇಟ್ಟಿದ್ ರಾಕಿ ಅಂತ, ಇವತ್ತು ರಾಕಿ ಭಾಯ್ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ಆಕ್ಚುಲಿ ಇನ್ಫ್ಯಾಕ್ಟ್ ಆ ಸಿನಿಮಾಗೆ ಬೈ ಅಚಾನಕ್ ಆಗಿ ಆಗಿದ್ದು ಯಶ್. ಓಕೆ, ಬೇರೆಯವರಿದ್ರು ಪ್ರೊಡ್ಯೂಸರು ಬೇರೆಯವರಿದ್ರು. ಪ್ರೊಡ್ಯೂಸರ್ ಮಗನೇ ಹೀರೋ ಆಗಿದ್ದು. ಅಪ್ಪಿ ಯಾರಿ ಹುಡುಗ ಅದ ಅಣ್ಣ, ನವೀನ್ ಗೌಡ ಅಂತ ಅಣ್ಣ, ಚೆನ್ನಾಗಿ ಮಾಡ್ತಾರಪ್ಪಿ, ಸಕ್ಕತ್ತಾಗಿ ಒಳ್ಳೆ ಹೀರೋ ಮೆಟೀರಿಯಲು, ಒಂದು ಇಂಡಸ್ಟ್ರಿಗೆ ಒಂದು ಹೀರೋ ಆಗ್ತಂದ್ರೆ ಚೆನ್ನಾಗಿರುತ್ತೆ ಅಂತ ಅವಾಗ ಹೇಳಿದ್ದೆ. ಅಪ್ಪಿನೇ ಅಂತ ಇದ್ದಿದ್ದು ಯಶ್ಗೆ. ಯಾವ್ದು ಮಾಡ್ತಿದ್ದೀಯ ಅಪ್ಪಿ? ಈ ಥರ ಮಗ್ಗಿನ ಮನಸ್ಸು ಜಿ, ಹಿಂಗೆ ಅಂತ. ಸರಿ ಆಯಿತು, ಇದು ಸೋಲೋ ಹೀರೋ ಮಾಡ್ತೀಯಲ್ಲ ಪಿ? ಹ್ಞೂ ಜಿ ಮಾಡ್ತೀನಿ ಜಿ ಅಂತ. ಪಾಪ ಸಖತ್ತು ಡೆಡಿಕೇಟೆಡ್ನು ಕೂಡ. ಅಂತ ಸೌಂಡ್ ಬಂತು. ನಾನು ಹೋಗಿ ನೋಡಿದೆ, ಕೈ ಹಿಂಗಾಗ್ಬಿಟ್ಟಿತ್ತು ಎಷ್ಟು ಫೈಟಲ್ಲಿ, ಡಿಸ್ಲೊಕೇಟು. ಸುಧಾಕರು ಅಭಿ ಏನಾಗಲ್ಲ ಏನಾಗಲ್ಲ, ಏನಾರು ಜಿ ಏನೂ ಇಲ್ಲ ಅನ್ಕೊಂಡು ಶಂಕರ್ನಾಗ ಸಾಂಗ್ ಆಡ್ಕೊಂಡಿದ್ದಾನೆ. ಏನಪ್ಪಿ ಆಡ್ತಿ ಚೀ ನೋ ಗೊತ್ತಾಗ್ಬಾರ್ದಲ್ವಾ, ಅದಕ್ಕೆ ಆಡ್ತಾ ಇದ್ದೀನಿ. ಯಾವ ಅಮ್ಮನ ಡೈರೆಕ್ಟ್ರು ಸಾಕಾದಾಗ ಮಾಡೋಣ ಅವನು. ಚಿಂದಿ ಬಿಡುಗರು ಅಂದ. ಒಂದಷ್ಟು ವರ್ಷಗಳ ಹಿಂದೆ ಹೋಗ್ತೀನಿ ಸರ್, ಒಂದಷ್ಟು ಸಿನಿಮಾಗಳು ಡೈರೆಕ್ಷನ್ ಮಾಡಬೇಕು ಅಂತ ಅಂದಾಗ ನೆಕ್ಸ್ಟ್ ರಾಖಿಯಿಂದ ತಗೋತೀನಿ. ಅವಾಗ ಒಂದು ಪ್ರಮೋಷನ್ ಅಂತಾನೆ ಸ್ವಲ್ಪ ಬೇರೆ ತರ ಮಾಡಿದ್ರಿ ನೀವು ಆ ಸಿನಿಮಾಗಳಿಗೆ. ಸೊ ಎಷ್ಟು ಹತ್ರ ಬಂದು ಯಾರಾದ್ರೂ ಕೇಳಿದ್ರೆ ಹೋಗ್ಬಿಟ್ಟು ಡೈರೆಕ್ಟರ್ ಹತ್ರ ಮಾತಾಡಿ ಆ ತರದೆಲ್ಲ ನನಗೆ ನೆನಪಿದೆ. ಅವಾಗ ಇನ್ನು ಚಿಕ್ಕವನು, ಬಟ್ ಆ ಟೈಮಲ್ಲ ಪ್ರಮೋಷನ್ ಮಾಡಿದಾಗಲೇ ನೆನಪಿದೆ. ಸೊ ರಾಕಿ ಸಿನಿಮಾ ಟೈಮಲ್ಲಿ ಹೆಂಗಿತ್ತು ಸರ್? ಯಶ್ ಅವರ ಈಗ ಸೆಕೆಂಡ್ ಸಿನಿಮಾ, ಲೀಡ್ ಆಗಿ ಫಸ್ಟ್ ಸಿನಿಮಾ ಕಂಪ್ಲೀಟ್ ಲೀಡ್ ಹೀರೋ ಆಗಿ ರಾಕಿ. ಸೊ ಆ ಟೈಟಲ್ ಇಟ್ಟಿದ್ ರಾಕಿ ಅಂತ, ಇವತ್ತು ರಾಕಿ ಭಾಯ್ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ಹೆಂಗಿತ್ತು ಸರ್ ಆ ಒಂದು ಟೈಮು, ಆ ಒಂದು ಗಳಿಗೆ? ಬ್ಯೂಟಿಫುಲ್. ಅದ್ರದ್ದು ಎಷ್ಟೋ ಮೆಮೊರೀಸ್ಗಳಿದ್ದಾವೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಆ ಸಿನಿಮಾಗೆ ಬೈ ಅಚಾನಕ್ ಆಗಿ ಆಗಿದ್ದು ಯಶ್. ಓಕೆ, ಬೇರೆಯವರಿದ್ರು ಪ್ರೊಡ್ಯೂಸರು ಬೇರೆಯವರಿದ್ರು. ಪ್ರೊಡ್ಯೂಸರ್ ಮಗನೇ ಹೀರೋ ಆಗಿದ್ದು. ನಾನೊಂದು ಸಿನಿಮಾ ಎಡಿಟ್ ಮಾಡಿದ್ದೆ. ಆ ಸಿನಿಮಾಗೆ ಎಡಿಟ್ ಮಾಡ್ತಿದ್ದಾಗ ಒಂದು 2 ಸಾಂಗು ಭಾಳ ಇಷ್ಟ ಆಗಿತ್ತು. ಸರ್ ನಾನೇ ಇದನ್ನ ಪಿಕ್ಚರೈಸ್ ಮಾಡಿಕೊಡ್ತೀನಿ, ನನ್ನೊಂದಷ್ಟು ಥಾಟ್ಸ್ ಇದೆ ಅಂದ್ಬಿಟ್ಟು ಮಂಗಳೂರಲ್ಲಿ ಬೀಚ್ ಸೈಡಲ್ಲಿ ಸೆಟ್ ಹಾಕಿ ಮುರಳಿ ಮಾಸ್ಟರ್ ಕೊರಿಯೋಗ್ರಾಫರ್ನ ನಾನೇ ಅವ್ರಿಗೆ ಹೇಳ್ಬಿಟ್ಟು ಈ ರೀತಿ ಡೈರೆಕ್ಟ್ರಿಗೆ ಹೇಳಿ, ಸರ್ ಕ್ಯಾಮ್ರಾಮನ್ ಅವ್ರಿಗೆ ದಯವಿಟ್ಟು ಒಂಚೂರು ರಿಕ್ವೆಸ್ಟು, ನನ್ನ ಫ್ರೇಮ್ ಏನು ಬೇಕೋ ಅದೇ ಬೇಕಾಗಿದೆ, ಯಾಕಂದ್ರೆ ಸೀನಿಯರ್ ಕ್ಯಾಮ್ರಾಮನ್ನು ಜಾಸ್ತಿ ಕೇಳಂಗಿ. ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟಿದ್ದೆ, ಸರ್ ಹಿಂಗಿದೆ ಸರ್ ಪ್ಲೀಸ್ ಇದೊಂಚೂರು ಟೆಕ್ನಿಕಲಿ ಸಾಂಗ್ ಇದು, ಒಂದು ಆಟ ಆಡ್ಬೇಕು ಇದ್ರಲ್ಲಿ ಬೇರೆ ರೀತಿನೇ. ನನಗೆ ರಾಕಿ ಇದಲ್ಲ, ಬೇರೆ ಸಿನಿಮಾದು. ಆವಾಗ ಇಷ್ಟ ಆಗೋಯ್ತು ಅವ್ರಿಗೆ. ಎಲ್ಲ ಮಾಡ ಎಡಿಟ್ ಮಾಡಿ ತೋರಿಸ್ದೆ ಅಂತ ಅವ್ರು ಸಖತ್ ಖುಷಿ ಆಗೋದ್ರು. ಅವರು ನೀವು ಇಷ್ಟೆಲ್ಲ ಮಾಡ್ತಿರಲ್ರಿ, ಒಂದು ಸಿನಿಮಾ ಮಾಡ್ರಿ, ಹಾರ್ಟ್ ಬೀಟ್ಸ್ ಆದ್ಮೇಲೆ ತುಂಬಾ ಗ್ಯಾಪ್ ಆಯ್ತು, ಮಾಡ್ರಿ ಒಂದು ಸಿನಿಮಾ, ನನ್ನ ಮಗನಿಗೆ ಮಾಡ್ರಿ ಅಂತ. ಆಯ್ತು ಅಂತ ರಾಕಿ ಕ್ರಿಯೇಟ್ ಆಯ್ತು. ಪಾಪ ಅವ್ರ ಹೆಸರು ಬೇಡ, ಹೀರೋ ಆಮೇಲೆ ಅವ್ರ ತಂದೆ, ಪಾಪ ಅವ್ರ ತಂದೆ ಈಗಿಲ್ಲ. ಅವರು ಮಾಡಿದಾಗ ಆಯ್ತು, ಸುಧಾಕರನ ಕ್ಯಾಮ್ರಾಮನ್ನ ಆಯ್ಕೆ ಮಾಡ್ಕೊಂಡೆ. ಎಸ್ ಆರ್ ಸುಧಾಕರ್ ಈಗ ಡೆವಿಲ್ಲು ಅದೆಲ್ಲ ಮಾಡಿದ್ರಲ್ಲ, ಆ ಕ್ಯಾಮ್ರಾಮನ್. ಅವರು ನಮ್ಮ ಕೋ ಎಡಿಟರ್ ಕಡೆಯಿಂದ ಪರಿಚಯ ಆಗಿದ್ದು. ಅವನ ಬೈಕ್ ಏನೋ ಸರ್ವಿಸಿಗೆ ಬಿಟ್ಟಿದ್ರು ಅಂದ್ಬಿಟ್ಟು ಡ್ರಾಪ್ ಮಾಡೋಕ್ಕೆ ಅಂತ ಈ ಸುಧಾಕರ್ ಬಂದಿದ್ದು ನಮ್ಮ ಸ್ಟುಡಿಯೋಗೆ. ಅಲ್ಲಿ ಪರಿಚಯ ಆಗಿ, ಏನು ಮಾಡ್ತಿದ್ದೀರಿ ಅಂದರೆ, ಸೀರಿಯಲ್ ಮಾಡ್ತಾಯಿದ್ದೀನಿ ಸರ್. ಬರೀ ಸೀರಿಯಲ್ ಮಾಡ್ತೀರಾ, ಅದು ಸಿನಿಮಾಗಿನ ಮಾಡ್ತೀರಾ ಅಂದ. ಮಾಡಬೇಕು ಅಂತ ಆಸೆ ಸರ್, ಕ್ಯಾಮ್ರಾಮನ್ ಆಗಬೇಕು ಅಂತ, ಅವಕಾಶ ಇಲ್ಲ. ಮಾಡ್ತೀರೇನ್ರಿ, ನನ್ನ ಸಿನಿಮಾನೇ ಮಾಡ್ರಿ ಅಂತ. ಅದು ಹೆಂಗೋ ಗೊತ್ತಿಲ್ಲ, ಪಟ್ ಅಂತ ಹೇಳ್ಬಿಟ್ಟೆ. ನಂಗೆ ಕೆಲವೊಂದು ಗೊತ್ತಾಗುತ್ತೆ, ಅಂದರೆ ಅವ್ರ ಫೈರ್ ಅನ್ನೋದು ಏನಿರುತ್ತೆ ಅವರಲ್ಲಿ, ಹಸಿವು ಅದಿರುತ್ತಲ್ಲ. ಆಯ್ತು ರೀ, ನೀವು ಅವ್ನಿಗೆ ಶಾಕು, ನಂಬಕ್ಕೆ ಆಗಲಿಲ್ಲ ಸರ್. ನಿಜವಾಗ್ಲೂನಾ ರೀ, ನಾನು ಸುಮ್ಮನೆ ಹೇಳಲ್ಲ ಬೇರೆಯವ್ರ ಥರ, ನೀವೇ ಇದು ಅಂದ್ಬಿಟ್ಟು ನಾನು ಒಂದ್ಸರಿ ಹೇಳೋದ್ಮೇಲೆ ಫಿಕ್ಸು. ಅದಾಗಿ ಪ್ರೊಸೆಸ್ ಆಯಿತು, ಒಂದು 5-6 ತಿಂಗಳು ಸ್ಕ್ರಿಪ್ಟು, ಲೊಕೇಶನ್ನು, ಅದು ಇದು ಎಲ್ಲ ನೋಡಿದ್ವಿ. ಪಾಪ ಬಾಂಬೆಗೆ ಹೋಗಿದ್ವಿ, ಹೀರೋಯಿನ್ ಅವ್ರು ಬಾಂಬೆಯವ್ರು ಹಾಕ್ಸೋಣ ಸರ್. ನಾನು ಕನ್ನಡದವ್ರು ಎಷ್ಟು ಜನ ಇದ್ದಾರೆ ಸರ್ ಅಂದೆ. ಇಲ್ಲ ಸರ್ ನಾವು ಬಾಂಬೆಯಿಂದ ಹಾಕ್ಸೋಣ ಅಂದ್ಬಿಟ್ಟು. ಆಯಿತು, ನಿಮ್ಮ ಇಷ್ಟ, ನಮಗೇನು. 4 ದಿನ ಅಲ್ಲೇ ಇದ್ವಿ. ಆಮೇಲೆ ತಾರಾ ಉಮೇಶ್ ಅಂತ ಟಾಪ್ ಕೋಆರ್ಡಿನೇಟ್ರು, ಅವರಲ್ಲಿ ಒಂದಷ್ಟು ಆರ್ಟಿಸ್ಟ್ ತಗೊಂಡು ಬಿಯಾಂಕಾ ದೇಸಾಯಿನ ಫಿಕ್ಸ್ ಮಾಡಿದ್ವಿ. ಆಮೇಲೆ ಈ ಪ್ರೊಸೆಸ್ ಆಗುವಾಗ ಇನ್ನೇನು ಶೂಟ್ ಸರ್, 15 ದಿನ ಇತ್ತು ಇನ್ನು ಶೂಟ್ಗೆ. 15 ದಿನ ಕ್ಯಾಮ್ರಾ ಎಲ್ಲ ಬುಕ್ ಮಾಡಿಬಿಟ್ಟಿದ್ರು. ಅರ್ಸೋರೆ ನನಗೆ ಯಾಕೋ ಒಂಚೂರು ಇದನ್ಸುತ್ತೆ, ಕ್ಯಾಮ್ರಾಮೆನ್ ಬೇಡ, ಹೊಸಬ ಪ್ರೀವಿಯಸ್ ಇದ್ರಲ್ಲ ಅವ್ರನ್ನೇ ಹಾಕೊಂಬಿಡೋಣ, ಸೀನಿಯರು.
ಬೇಡಿ ಸರ್. ಪಾಪ ನನ್ನ ಜೊತೆ ಇದ್ದು ಒಂದು 6 ತಿಂಗಳು ಕೆಲಸ ಮಾಡಿದ್ದಾರೆ. ಈಗ ಕೈ ಬಿಡೋದು ಸರಿ ಇಲ್ಲ ಸರ್. ಇಲ್ರಿ ನಿಮ್ಮ ದೊಡ್ಡ ಕ್ಯಾಮ್ರಾಮನ್ ಕೊಡ್ತೀನಿ ರೀ ಸರ್. ನನ್ನ ಮೊದಲನೇ ಸಿನಿಮಾ ಮಾಡಿದಾಗಲೂ ಕೃಷ್ಣ ಮಾಡ್ದ ಕಿಟಪ್ಪ, ಆತನೂ ಹೊಸ್ಬನೆ ಅವಾಗ. ನನ್ನ ನಂಬಿ ಒಬ್ಬ ಪ್ರೊಡ್ಯೂಸರು ನನ್ನ ಡೈರೆಕ್ಷನ್ ಬಿಟ್ಟ, ನನ್ನ ಫ್ರೆಂಡೇನೆ, ನನ್ನ ಕ್ಲಾಸ್ಮೇಟೆ, ಹಾರ್ಟ್ ಬೀಟ್ಸ್ ಪ್ರೊಡ್ಯೂಸರು, ನಂಬ್ಕೊಂಡು ಆತನೂ ಕೊಟ್ಟ. ಆಮೇಲೆ ನಿಮ್ಮ ಮಗ ಹೀರೋ ಆಗಬೇಕು ಅಂದರೆ ಅದನ್ನು ನಂಬಿಕೆ ಇಟ್ಟು ಒಬ್ಬ ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರು ಆತನ ಆಯ್ಕೆ ಮಾಡಿದ್ರಲ್ಲ ಸರ್ ಹೊಸಬನಾಗಿ. ಅವ್ರು ಹೊಸಬ ಅಂತ ಬಿಟ್ಬಿಟ್ಟಿದ್ರೆ ಹೆಂಗಾಗ್ತಿತ್ತು ಸರ್? ಮಗನ್ ಫಸ್ಟ್ ಸಿನಿಮಾ ಅವ್ರ ಮಗನ ಫಸ್ಟ್ ಸಿನಿಮಾ, ಪ್ರೊಡ್ಯೂಸರ್ ಬೇರೆಯವರು. ಓಕೆ ಆ ಥರ ಮಾಡಿದ್ರೆ ಹೆಂಗಾಗ್ತಿತ್ತು ಸರ್ ಅಂದೆ. ಅಯ್ಯೋ ಅದೆಲ್ಲ ಬೇಡ್ರಿ, ಈಗ ಮಾಡ್ತೀರೋ ಇಲ್ವಾ? ಮಾಡಲ್ಲ ಸರ್. ಸುಧಾಕರನ್ ಬಿಟ್ಟು ನಾನು ಮಾಡಲ್ಲ ಅಂದೆ. ಹೌದಾ, ಸರಿ ಬೇಡ ಬಿಡಿ, ಹಂಗಾರೆ ಸಿನಿಮಾ ನಾನೇ ಮಾಡ್ಕೊತೀನಿ. ನೀವೇ ಹೆಂಗ್ರಿ ಮಾಡ್ತೀರಾ? ಕತೆ ಎಲ್ಲ ಮಾಡ್ಕೊಂಡ್ವಿ. ವಿಜಯ್ ಚಂಡೂರು ಕತೆ ಮಾಡಿದ್ದು, ಪಾಪ ಅವರೇ ಅಸೋಸಿಯೇಟು. ಅವರು ಹಿಂಗ್ ಮಾಡ್ಬಿಟ್ರು ಜಿ ಅಂತ ಪಾಪ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ. ಸುಧಾಕರ್ ಪಾಪ ಅವರು ಜಿ ಪರವಾಗಿಲ್ಲ ಜಿ ನೀವು ಮಾಡಿ. ನಾನು ಮಾಡಲ್ಲ ರೀ, ಮಾತು ಕೊಟ್ಟಾದ್ಮೇಲೆ ಆಗುತ್ತೆ, ಬೇಡ. ಕೊನೆಗೆ ಹೌದಾ ಬೇಡ ರೀ, ಬೇಡ ತೊಡೆ ತಟ್ಕೊಂಡು ಬೇಡ, ಚಾಲೆಂಜು, ನೀವು ಆ ಸಿನಿಮಾ ಮಾಡಿ ನಾನು ಮಾಡ್ತೀನಿ, ನೋಡೋಣ ಯಾರ್ದು ಹೆಂಗಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನಮಗೂ ಗುರಿ ಬಂದ್ಬಿಟ್ಟು ಆಯಿತು ಅಂತ. ಇನ್ನೇನಾಯಿತು, ಬಿಟ್ವಿ ಬಂದ್ವಿ. ಅದಾದಮೇಲೆ KL ತಿಮ್ಮನಂಜಯ್ಯ ಅಂತ ಪರಿಚಯ ಆದರು ನಮ್ಮ ಸುಧಾಕರ್ ಕ್ಯಾಮ್ರಾಮನ್ ಕಡೆಯಿಂದ. ಅವ್ರ ಕತೆ ಹೇಳಿದ್ವಿ, ಕತೆ ಓಕೆ ಆಗೋಯ್ತು, ಡನ್ ಅಂತ ಒಂದೇ ಸಿಟ್ಟಿಂಗಲ್ಲಿ. ಅದಾದ ತಕ್ಷಣ ಹೀರೋ ಬೇಕಲ್ಲ ಈಗ ಯಾರು ಇಲ್ಲ. ಅಯ್ಯೋ ಯಾರು 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 ಅಂತ ಅಂದಾಗ ನಾನು ಸೀರಿಯಲ್ ಅವಾಗ ಕೆಲವೊಂದು ನೋಡ್ತಿದ್ದೆ ಅಷ್ಟೇ. ಯಶನ ನಾನು ಇವರು ಊರಿಗೆ ಹೋಗಿದ್ವಿ ಒಂದ್ಸಲ, ಅನಂತು APR ಜನ, ಅವಾಗ ಅನಂತು ಅನ್ನೋ ಹೆಸರು. ಅವ್ರ ಊರ ಹಬ್ಬಕ್ಕೆ ಹೋಗಿದ್ವಿ. ಅವ್ರ ಮನೇಲಿ ಊಟ ಮಾಡ್ತಾ ಇರುವಾಗ ಅಪ್ಪಿ ಯಾರಿ ಹುಡುಗ ಅದ ಅಣ್ಣ, ನವೀನ್ ಅಣ್ಣ, ನವೀನ್ ಗೌಡ ಅಂತ ಅಣ್ಣ. ಚೆನ್ನಾಗಿ ಮಾಡ್ತಾರಪ್ಪಿ, ಸಕ್ಕತ್ತಾಗಿ ಒಳ್ಳೆ ಹೀರೋ ಮೆಟೀರಿಯಲು, ಒಂದು ಇಂಡಸ್ಟ್ರಿಗೆ ಒಂದು ಹೀರೋ ಆಗ್ತಂದ್ರೆ ಚೆನ್ನಾಗಿರುತ್ತೆ ಅಂತ ಅವಾಗ ಹೇಳಿದ್ದೆ. ಅದು ನೆನಪಾಯ್ತು, ಹೆಸರು ಇದಲ್ಲ ಅಂದ್ಬಿಟ್ಟು. ಆಮೇಲೆ ನನ್ನ ಸೀರಿಯಲ್ ಫ್ರೆಂಡ್ಸ್ ಅವ್ರಿಗೆ ಫೋನ್ ಮಾಡಿ ಈ ಥರ ಪ್ರೀತಿ ಇಲ್ಲದ ಮೇಲೆ ಕ್ಯಾರೆಕ್ಟರ್ ಮಾಡಿದ್ದ ಹುಡುಗ, ನಂಬರ್ ಕೊಡಿ ಅಂತ ಅಂದು ನಂಬರ್ ಇಸ್ಕೊಂಡು. ನಾನು ಚೆನ್ನೈಲಿದ್ದೆ ಅವಾಗ, ಆಪ್ಟಿಕಲ್ಸ್ ಎಲ್ಲ ಚೆನ್ನೈಯಲ್ಲಿ ಮಾಡ್ತಿದ್ದಿದ್ದು. ಅಲ್ಲಿಂದ ಮಾಡಿ ನಾನು ನಾಳಿದ್ದು ಬರ್ತಾ ಇದ್ದೀನಿ, ಮೀಟ್ ಮಾಡಿ ಅಂತ ಹೇಳಿ ಬಂದು ಸ್ಟುಡಿಯೋಗೆ ಬಂದು ಅಲ್ಲೊಂದು ರೀಡಿಂಗ್ ಕೊಟ್ಟು ಓಕೆ ಆಗಿ ಮಗ್ಗಿನ ಮನಸ್ಸು ನಡೀತಾ ಇತ್ತು ಇನ್ನು. ಬಂದು ಯಾವ್ದು ಮಾಡ್ತಿದ್ಯಪ್ಪ ಈಗ? ನಾನು ಅಪ್ಪಿನೇ ಅಂತ ಇದ್ದಿದ್ದು ಯಶ್ಗೆ. ಯಾವ್ದು ಮಾಡ್ತಿದ್ಯಪ್ಪ? ಈ ಥರ ಮಗ್ಗಿನ ಮನಸ್ಸು ಜಿ, ಹಿಂಗೆ ಅಂತ. ಸರಿ ಆಯಿತು, ಇದು ಸೋಲೋ ಹೀರೋ ಮಾಡ್ತೀಯಲ್ಲಪ್ಪಿ? ಹ್ಞೂ ಜಿ ಮಾಡ್ತೀನಿ ಜಿ ಅಂತ. ಪಾಪ ಸಖತ್ತು ಡೆಡಿಕೇಟೆಡನ್ನು ಕೂಡ. ಪ್ರೊಡ್ಯೂಸರ್ ಹತ್ರ ಕರ್ಕೊಂಡೋದೆ, ಸರ್ ಇವನೇ ಸರ್ ಹೀರೋ, ಹಿಂಗೆ ಅಂತ. ಆಯಿತು ಡೈರೆಕ್ಟ್ರೆ, ನನಗೇನಿಲ್ಲ ಡೈರೆಕ್ಟ್ರೆ, ನೀವು ಯಾರು ಹಾಕೊಂಡು ಬಂದು ನಾನು ಮಾಡ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ಬಂಬಡಾಗೆ ಅದು ಜರ್ನಿ. ನಿಜವಾಗ್ಲೂ ಒಂದು ರೀತಿ ಆ ಪ್ರೊಡ್ಯೂಸರು ಹಂಗೆ ಹೇಳಿದೆ ಒಳ್ಳೇದಾಯ್ತು. ಓಕೆ, ರಾಕಿ ಅಂತ ಟೈಟ್ಲ್ ಇಟ್ಟಿದ್ದು ನೀವೇನಾ? ಹಾಂ, ರಾಕಿ ಅಂತ ನಾನೇ. ಓಕೆ. ಕ್ಯಾರೆಕ್ಟರ್ ಬೇಕಿತ್ತು ಮುಂಚೆವಾಗೆ. ಯಾಕಂದ್ರೆ ನಾವು ಹಿಂದಿ ಸಿನಿಮಾ ಎಲ್ಲ ನೋಡಿದಾಗ ಶಾರುಖ್ ಖಾನ್ ಏನು ರಾಹುಲ್ ರಾಹುಲ್ ಅಂತ ಎಲ್ಲ ಬರೋದ, ರಾಹುಲ್ ಇದು ಒಂಥರ ಮಜವಾಗಿದೆ ಟೈಟ್ಲು ಅಂದ್ರೆ ಕ್ಯಾರೆಕ್ಟರ್ ಹೆಸರುಗಳು. ಈ ಕ್ಯಾರೆಕ್ಟರ್ ಹೆಸರನ್ನೇ ಈ ರೀತಿ ಇಟ್ರೆ ಸಖತ್ತಾಗಿರುತ್ತಲ್ಲ, ಒಂದು ಟ್ರೆಂಡಿ ಆಗಿರುತ್ತಲ್ಲ ಅಂದ್ಬಿಟ್ಟು ಒಂಥರ ಹೊಸದು ಆಗ ರಾಕಿ ಅಂತ ಅನ್ನೋದು, ಸೌಂಡಿಂಗು ಮಜಾ ಇರೋದು. ಸರಿ ಅಂದ್ಬಿಟ್ಟು ರಾಕಿ ಅಂತ ಇಟ್ಟು ಅಲ್ಲಿಂದ ಇಲ್ಲಿವರೆಗೂ ರಾಕಿಂಗ್ ಸ್ಟಾರ್ ಹಿಂದೆ. ಅಯ್ಯೋ ಅದೊಂದು ದೊಡ್ಡ ಕಥೆ ಹೋಗಿತ್ತು. ಫೈಟ್ ಮಾಡುವಾಗ ನಮ್ದು ಈ ಕಡೆ ನವಗ್ರಹ ಡಬ್ಬಿಂಗು, ನಮ್ದು ನವಗ್ರಹ ಡಬ್ಬಿಂಗ್ ಮುಗಿಸ್ಕೊಂಡು ಲಾಸ್ಟ್ ಶೆಡ್ಯೂಲ್ ಇತ್ತು ನಮ್ದು ಶೂಟು. ಒಂದು ಫೈಟ್ ಇತ್ತು, ಫೈಟ್ ಮುಗಿಸ್ಕೊಂಡು ಸಾಂಗ್ ಹೋಗ್ಬೇಕಿತ್ತು. ಫೈಟ್ ಮಾಡ್ತಿದ್ರೆ ನಾನು ಮಾಸ್ಟರ್ಗೆ ಹೇಳ್ಬಿಟ್ಟು, ಕೌರ್ ವೆಂಕಟೇಶ್ಗೆ, ಮಾಸ್ಟರ್ ನೀವು ಮಾಡ್ತೀರಿ, ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಹಾಫ್ ಡೇ ಅಂದ್ಬಿಟ್ಟು ಡಬ್ಬಿಂಗ್ ಮುಗಿಸಿ ಹೋಗಿ ಹಿಂಗೆ ಕೂತಿದ್ದೀನಿ, ಇನ್ನೂ ಊಟ ಮಾಡಿಲ್ಲ, ಜಸ್ಟ್ ಹಿಂಗೆ ತಟ್ಟೆಗೆ ಹಾಕೊಂಡು ಹಿಂಗೆ ನೋಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಬ್ರೇಕ್ ಆಗೋಗಿತ್ತು, ಅವ್ರು ನಡೀತಾ ಇತ್ತು. ವಾ ಅಂತ ಸೌಂಡ್ ಬಂತು. ನಾನು ಹೋಗಿ ನೋಡಿದೆ, ಕೈ ಹಿಂಗೆ ಆಗ್ಬಿಟ್ಟಿತ್ತು. ಎಷ್ಟು ಫೈಟಲ್ಲಿ ಡಿಸ್ಲೊಕೇಟು. ಏನೋ ಟ್ರಂಪೋಲಿಮ್ ಆಗಿ ಜಂಪ್ ಮಾಡಿದಾಗ ಅವಾಗೇನಂತ ರೋಪ್ ಗೀಪ್ ಎಲ್ಲ ಇರಲಿಲ್ಲ ಅವಾಗ. ಹಿಂಗೆ ಜಂಪ್ ಮಾಡಿದಾಗ ಏನಾಯ್ತು, ಅವನು ಆಪೋಸಿಟ್ ಬರೋನು ಡಿಲೇ ಆಗೋಯ್ತು. ಆಗ ಇಂಪ್ಯಾಕ್ಟ್ ಆಗಲಿಲ್ಲ ಪಾಪ.
ಇಂಪ್ಯಾಕ್ಟ್ ಆಗದೆ ಹಂಗೆ ಬಿದ್ದ ನೋಡಿ. ಬೆಡ್ ಹಾಕಿದ್ರು ಆದ್ರೂ ಬಾಡಿ ಪ್ರೆಷರ್ ಬೀಳುತ್ತಲ್ಲ ಶೈಟ್ ಇಂದ ಇದ್ರೆ ಏರಲ್ಲಿ ಡಿಸ್ಲೊಕೇಟ್ ಆಗುತ್ತೆ. ನನ್ಗೆ ನೋಡಿ ನಂಗೆ ತಲೆಯಲ್ಲೇ ಸುತ್ತಾಗ್ಬಿಡ್ತು. ನನ್ಗೆ ಅದ್ರ ಶೇಪೇ ಹೊಟ್ಟೋಗಿತ್ತು. ಹಿಂಗೆ ನೋಡ್ತಿದ್ದೀನಿ ಒಂಥರ ಆಗೋಗಿತ್ತು. ನಂಗೆ ಬೇರ್ತಾ ಇದ್ದೀನಿ ನಾನು ಪುಸ್ತಕದ ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಕುಮಾರ ಅಂತ ಆರ್ಟ್ ಡಿಪಾರ್ಟ್ಮೆಂಟು, ಅಣ್ಣ ಏನಾಯ್ತು ಫಸ್ಟ್ ಅಲ್ಲಿ ನೋಡ್ರಿ ನಂದಿರ್ಲಿ ಅವನು ನನಗೆ ಬೀಸಕ್ಕೆ ಬರ್ತಾನೆ. ಏನಾಯ್ತು ನೋಡ್ರು ಅಂದ್ಬಿಟ್ಟು ಏನು ನನ್ನ ಹತ್ರ ಸ್ಯಾಂಟ್ರೋ ಕಾರ್ ಇತ್ತು, ಸೆಕೆಂಡ್ಸ್ ತಗೊಂಡಿದ್ದೆ ಒಂದು. ಅಭಿ ಪಾಪಿ ಅಂತ ಅನ್ಕೊಂಡು ನಾನು ಕೂತ್ಕೊಂಡು ಸುಧಾಕರ್ ಕ್ಯಾಮ್ರಾಮನ್, ಆಮೇಲೆ ಯಶೋ ಬಾಪಿ ಗೊತ್ತಿಲ್ಲ ಎಲ್ಲೋಗ್ಬೇಕು ಅಂತ ಸುಮ್ಮನೆ ಚಚ್ಚಿದ್ದು ಇದು ಹೋಗ್ತೀನಿ. ಯಾರ ನೋಡ್ಕೊಂಡು ಹೋಗಿ ಜಿ ಯಾವ ಹಾಸ್ಪಿಟಲ್ ಹೋಗೋಣ ಜಿ ನಡ್ರಿ ಬಸವಚ ನಾವಿದ್ದು ಕೆಂಗೇರಿ ಅಲ್ಲೇ ಎಲ್ಲ ಸೇರಿಸ್ಬೋದಾಗಿತ್ತು. ನಮ್ಗೆ ಗೊತ್ತಿರೋದು ಗಣೇಶ ಹಾಸ್ಪಿಟ್ಲ್ ಇತ್ತು ಇದರಲ್ಲೇ ಬಸವೇಶ್ವರ ನಗರ, ಅದೊಂದು ಗೊತ್ತಿದೆ. ಅಲ್ಲ ಹೋಗೋಣ ಬನ್ನಿ ಏನು ಸುಧಾಕರ್ ಅಭಿ ಏನಾಗಲ್ಲ ಏನಾಗಲ್ಲ ಏನಾರು ಜಿ ಏನೂ ಇಲ್ಲ ಅನ್ಕೊಂಡು ಶಂಕರ್ನಾಗ ಸಾಂಗ್ ಆಡ್ಕೊಂಡಿದ್ದಾನೆ. ಏನಪ್ಪ ಆಡ್ತಿ ಚೇ ಗೊತ್ತಾಗ್ಬಾರ್ದಲ್ವಾ ಅದಕ್ಕೆ ಆಡ್ತಾ ಇದ್ದೀನಿ. ಅಂದ್ರೆ ಅಷ್ಟು ಸ್ಪೋರ್ಟಿವ್. ಆ ನೋವಲ್ಲೂ ಕೂಡ ಸ್ಪೋರ್ಟಿವ್ ಇತ್ತು ಸಕ್ಕದಾಗೆ. ಅದಾಗಿ ಆಮೇಲೆ ಡಾಕ್ಟರ್ 3 to 4 months ಇಲ್ಲ, ಏನ್ ಮಾಡೋದು. ಓಕೆ ಆಯ್ತು, ಅಟ್ಲೀಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಅದು ಮುಗಿಸ್ಕೊಳ್ಳೋಣ ಅಂತ ಪೋಸ್ಟ್ ಪ್ರೊಡಕ್ಷನ್ ಮಾಡ್ಕೊಂಡಿರ್ತಿದ್ವಿ. ಅಲ್ಲಿ 3-4 months ಗ್ಯಾಪ್ ಆಯ್ತು. ಅಲ್ಲಿ ಇದ್ರೂ ಕೂಡ ಜೇ ಸಾಂಗ್ ರಿಹರ್ಸಲ್ ಬರ್ತೀನಿ ಜೇ ಮಾಡ್ಬಿಡೋಣ ಜೇ ಬೇಡಪ್ಪೇ ಕೈಗೆ ಇದಾಗಿದ್ರು. ಕೈ ಆದ್ರೆ ನಾವು ಕಾಲಿದೆಯಲ್ಲ ಮಾಡ್ಕೊತೀನಿ ಅಂದ್ಬಿಟ್ಟು ಅಲ್ಲಿಂದ ಬರೋರು ನಾನು ಮುರಳಿ ಮಾಸ್ಟರ್ ಹತ್ರ ಕರ್ಕೊಂಡೋಗಿ ಡ್ರಾಪ್ ಮಾಡಿ ನಾನು ಅಲ್ಲೇ ಇದ್ದು ಡ್ಯಾನ್ಸ್ ಕ್ಲಾಸಲ್ಲಿ 1 hour 2 hour ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಮತ್ತೆ ಬಿಡ್ತಾ ಇದ್ದೆ. ಒಂದೇ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಅನ್ಕೊಂಡೆಲ್ಲ ರಿಹರ್ಸಲ್ ಮಾಡ್ಕೊಂಡು ಆಮೇಲೆ ರೆಡಿ ಆದ್ಮೇಲೆ ಬಂತು ನೋಡಿ ಸಾಂಗು. ಎಲ್ಲೋ ಹೊಟ್ಟೋಯ್ತದು ಟೈಟಲ್ ಸಾಂಗ್ ಅದು ಬ್ಯಾಂಕಾಕ್ ಅಲ್ಲಿ ಮಾಡಿದ್ವಿ. ಆಕೆ ಎಲ್ಲ ಆದ್ಮೇಲೆ ಒಂದು ಸಾಂಗ್ ಇತ್ತು, ಸುಮ್ಮನೆ ಹಂಗೆ ಗೀರ್ ಆಗ್ತಾ ಇದ್ವಿ ಪ್ರೊಡ್ಯೂಸರ್ಗೆ. ಸರ್ ಸಾಂಗು ಒಂಥರ ಪ್ಯಾಷನ್ ಆಗಿ ಸಖತ್ತಾಗಿದೆ, ಹಿಂಗಿದೆ ಹಂಗಿದೆ. ಏನ್ ಡೈರೆಕ್ಟ್ರೆ ಫಾರಿನ್ಗೆ ಏನಾದ್ರು ಹೋಗ್ಬೇಕೇನ್ರಿ? ಆ ಥರ ಏನಿಲ್ಲ, ಈಗ ಗೋವಾಗಿ ಇವಾಗ ಹೋದ್ರೂ ಅದೇ ಖರ್ಚು ಬರುತ್ತೆ ನೋಡಿ ಅಂದ್ಬಿಟ್ಟು ನಮ್ಗೆ ರೋಗಿ ಬಯಸಿದ್ವು ಅಲ್ವನ್ನ ಬೈದ್ರೆ ಹೇಳಿದ್ರು ಅಲ್ವನ್ನಂಗೆ ಕ್ಯಾಮ್ರಾ ಬಂದು ನೋಡೋಣ ಜಿ ಅಂದ್ರು. ಸರ್ ಅದೇ ಇದು ಬ್ಯಾಂಕಾಕ್ ಪಟಾಯದಲ್ಲಿ ಕಡಿಮೆ ಅಂತಲ್ಲ ಸರ್. ಹೌದೇನ್ರಿ? ಆಯ್ತು ರೀ ಅಂದ್ರು. ಡಬ್ಬ ಸಾಕಾದಾಗ ಬಂತು ಅಲ್ಲೊಂದು ಸಾಂಗ್ ಅಂತೂ ಬ್ಯೂಟಿಫುಲ್. ಅಲ್ಲಿ ಇವ್ರು ಬೇರೆ ಪರಿಚಯ, ಇವ್ರದೊಂದು ನಡೀತಾ ಇತ್ತು ಸಿನಿಮಾ, ವಿಜಯ್ ಅವ್ರದ್ದು. ಈಗ CM ಆಗಿದಾರಲ್ಲ ತಮಿಳ್ನಾಡು CM, ಅವ್ರದ್ದು ಸಿನಿಮಾ ನಡೀತಾ ಇತ್ತು. ಒಂದು ಹಡಗಲ್ಲಿ ಮಾಡ್ತಿದ್ರು. ಹಂಗೆ ಮಾಡ್ತಾ ಅಲ್ಲಿ ಸಿಕ್ಕಿದ್ರು, ಹಂಗೆ ವಿಶ್ ಮಾಡಿದ್ವಿ. ಸರ್ ವಿ ಆರ್ ಫ್ರಮ್ ಕನ್ನಡ ಇಂಡಸ್ಟ್ರಿ ಸರ್, ನಮ್ಗೆ ಹಂಗೆ ಹಿಂಗೆ ಅಬ್ಬಿಯಾ ಓಕೆ ಗುಡ್ ಲಕ್ ಆಲ್ ದಿ ಬೆಸ್ಟ್ ಅಂದರು. ಆಮೇಲೆ ಫೈಟ್ ಮಾಸ್ಟರ್ ದಳಪತಿ ದಿನೇಶ್ ಅಂತ ಫೈಟ್ ಮಾಸ್ಟರ್, ಕನ್ನಡದ ಸುಮಾರು ಸಿನಿಮಾ ಮಾಡಿದ್ದಾರೆ. ಅವ್ರಿಗೂ ಹೇಳಿದೆ ಸರ್ ಈ ಥರ ನಾನು, ಆಮೇಲೆ ನಿಮ್ಮ ಫೈಟೆಲ್ಲ ನಾನು ಎಡಿಟ್ ಮಾಡಿದ್ದೀನಿ, ದರ್ಶನ್ ಅವ್ರದ್ದು ಒಂದು ಫೈಟೆಲ್ಲ ಮಾಡಿದ್ರಲ್ಲ ನೀವು ಸರ್ದಾರ್, ಅದು ನಾನೇ ಎಡಿಟ್ರದು. ಹೌದಾ ನೀವೇನೇ ಎಡಿಟ್ರು? ಹೌದು. ಈ ರೀತಿ ಆಯಿತು. ಆಮೇಲೆ ಹಂಗೂ ಕೇಳಿದೆ ಅವ್ರಿಗೆ, ಸರ್ ಸಾಂಗಿಗೆ ಏನು 1-2 ಶಾರ್ಟ್ ತೊಗೊತೀವಿ ಆ ಶಿಪ್ ಮೇಲೆ, ಅವ್ರಲ್ಲಿ ನಿಂತಿರಲಿ ನಾವು ಇಲ್ಲಿರ್ತೀವಿ, ಒಂದು ತೊಗೊಂಬೋದಾ ಸರ್? ಇಲ್ಲ ಸರ್ ಪರ್ಮಿಷನ್ ಕೊಡಲ್ಲ ಸರ್. ಸರ್ ನೋಡಿ ಸರ್ ಸುಮ್ಮನೆ ನೀವು ಮಾತಾಡೋಷ್ಟರಲ್ಲಿ ಇಬ್ಬರನ್ನ ಕಳಿಸ್ಬಿಡ್ತೀವಿ ಮೇಲೆ, ನಾವು ಇಲ್ಲಿಂದ ಝೂಮ್ ಹಾಕೊಂಡು ತಗೊಂಡ್ಬಿಡ್ತೀವಿ ಅಂದ್ರೆ. ಇಲ್ಲ ಸರ್ ಬಿಡಲ್ಲ, ಅದು ಅವ್ರು ಹೈಯರ್ ಮಾಡಿರೋದು. ಆಯ್ತು ಬಿಡಿ ಆಗ್ಲಿಲ್ಲ ಅದು. ಆಮೇಲೆ ಬೇರೆ ಜೆಟ್ ಸ್ಕೀ ಬರುತ್ತಲ್ಲ ಅದೆಲ್ಲ ಸಿಕ್ತು, ಅದ್ರಲ್ಲೇ ಮಾಡ್ಕೊಂಡು ಮಾಡಿದ್ವಿ. ಮಾಡಾಗಿತ್ತು ಒಂದಷ್ಟು ಮಜಾ ಇದೆ ಸರ್. ಆ ಟೈಮಲ್ಲಿ ಏನೋ ಅಂತ ಅನ್ಸಿದ್ರು ಅದನ್ನೆಲ್ಲ ನೆನೆಸ್ಕೊಂಡ ಇವಾಗ ಮಜಾ ಅನ್ಸುತ್ತೆ. ಹೌದಲ್ವಾ ಹಿಂಗೆಲ್ಲ ಮಾಡಿದ್ವಿ ನಾವು ಅಂದ್ರೆ. ಎಲ್ರಿಗೂ ಹಸಿವಿತ್ತು, ಹೌದು ಅಲ್ಲ ಈಗಲೂ ಹಸಿವಿದೆ ಇಲ್ಲ ಅಂತಲ್ಲ. ಅಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಎಲ್ಲ ಅವರು ವೆಂಕಟ್ ನಾರಾಯಣ್ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ನಮ್ಮ ಹರೀಶ್ ಶೃಂಗ ಡೈಲಾಗ್ ರೈಟ್ರು, ಎಲ್ಲನೂ ಸಂತೋಷ್ ಆನಂದರಾಮ್ದು ಫಸ್ಟ್ ಸಿನಿಮಾ ಸಾಂಗು ಅವ್ರು ಬರ್ತಿದ್ದಾರೆ. ಸಂತೋಷ್ ಆನಂದರಾಮ್, ಕವಿ ರಾಜೇಶ್ ಬರ್ತಿದ್ದಾರೆ. ಎಲ್ಲನೂ ಬೊಂಬಟಾಗೆ ಇದ್ದಿದ್ದು. ಒಂದು ಪ್ಯಾಕ್ಡ್ ಒಂದು ಹೀರೋಗೆ ಏನಂತಾರೆ ಶೋರೀಲ್ ಬೇಕು ಅಂತಾರಲ್ಲ, ಯಾವ್ದಾದ್ರು ಶೋರೀಲ್ ಕಲಿಸಿದ್ದ ಆ ಒಂದು ಸಿನಿಮಾ
ಸೆಂಟಿಮೆಂಟ್ ಇದೆ, ಆಕ್ಷನ್ ಇದೆ, ಲವ್ ಇದೆ, ಕಾಮಿಡಿ ಇದೆ, ಡ್ಯಾನ್ಸ್ ಇದೆ, ಎವ್ರಿಥಿಂಗ್ ಪ್ಯಾಕ್ಡ್ ಫಾರ್ ಎ ಹೀರೋ. ಹೀರೋ ಹೆಂಗಿರ್ಬೇಕು ಹೀಗಿರ್ಬೇಕು ಈ ಸಿನಿಮಾದು ಅನ್ನೋ ಥರದಲ್ಲಿ ಅದ್ಭುತವಾಗಿತ್ತು. ರಿಲೀಸ್ ಆದ್ಮೇಲೆ ಹೆಂಗಿದೆ ಸರ್ ರೆಸ್ಪಾನ್ಸ್? ಚಿಂದಿ. ಅದು 2 ಸಿನಿಮಾ ಒಟ್ಟಿಗೆ, ನಮ್ದೊಂದು, ಆಮೇಲೆ ಇನ್ನೊಂದು ಹಾಗೆ ಸುಮ್ಮನೆ ಅನ್ಸುತ್ತೆ ಮೋಸ್ಟ್ಲಿ. ಹಾಗೆ ಸುಮ್ಮನೆ ಅದನ್ನು ಯೂತ್ ಸಬ್ಜೆಕ್ಟು. ಅದು ಸಾಗರಲ್ಲಿ, ನಮ್ದು ತ್ರಿವೇಣಿಯಲ್ಲಿ. ಅದನ್ನ ನೋಡ್ಕೊಂಡು ಇಲ್ಲಿ ಬರೋರು ಹುಡುಗರು, ಆಗ ಬರೀ ಕಾಲೇಜ್ ಹುಡುಗರ. ಇದು ನೋಡ್ಕೊಂಡು ಅಲ್ಲಿಗೆ ಹೋಗೋರು, ಅದು ನೋಡ್ಕೊಂಡು ಇಲ್ಲಿ ಬಂದು ಸಾರ್ ಅದನ್ನು ನೋಡಿದ್ವಿ ಸರ್, ಈಗ ಏನ್ ಕಾಲೇಜ್ಗೆಲ್ಲ ಜೋಗಲ್ವ ನೀವು? ಅಯ್ಯೋ ಸಾರ್ ಒಂದಿನ ಚಕ್ಕರ್ ಹಾಕಿದ್ರೆ ಏನ್ ಸಾರ್ ನೀವ್ ಹೇಳೋದಲ್ಲ ಚಕ್ಕರ್ ಹಾಕ್ಬಿಟ್ಟು ಅವಾಗೆಲ್ಲ ಸಿನಿಮಾ ಹೋಗ್ತಿದ್ವಿ ಅಂತ. ಆ ಥರ ಯಾಕಂದ್ರೆ ಸಾಂಗ್ ಎಲ್ಲ ಒಂಥರ ಟ್ರೆಂಡಿ ಆಗೋಗಿತ್ತಲ್ಲ. ಸರಿ ಅನ್ಬಿಟ್ಟು ಬರೀ ಹುಡುಗಿರೆ, ನಾನು ನೋಡ್ರಿ ಹೇ ಪರವಾಗಿಲ್ಲ ಹಿಂಗೆಲ್ಲ ಬರ್ತಾರ ಸರಿ ಆಗ ಹಾರ್ಟ್ ಬೀಟ್ಸು ಹಂಗೆ ಆಯ್ತು. ಅದು ಯೂತ್ಫುಲ್ ಸಬ್ಜೆಕ್ಟ್. ಅದಕ್ಕೂ ಅದೇ ತರ, ಅದು 2003 ಅಲ್ಲಿ ಮಾಡಿದ್ದು. ಇದು ಸಾಂಗ್ ಬೇರೆ ಹಿಟ್ ಆಗಿ ಹೋಗಿತ್ತು, ಮೊಗ್ಗಿನ ಇದು ಸಾಕತ್ ವರ್ಕೌಟ್ ಆಗೋಯ್ತು. ಖುಷಿ ಅಂದ್ರೆ ಖುಷಿ. ಏನು, ನಾನು ಇಲ್ಲಿ ಕೆಳಗಡೆ 2nd ಕ್ಲಾಸಲ್ಲಿ ಬಂದು ಹಿಂದೆ ನಿಂತ್ಕೊಂಡಿದ್ದೀನಿ, ಹಿಂದೆ ನೋಡ್ತಾ ಇದ್ದೀನಿ. ಬೇರೆಯವ್ರಿಗೆ ಗೊತ್ತಿಲ್ಲ ನಾನು ಡೈರೆಕ್ಟ್ರು ಅಂತ, ಯಾವನು ಗೊತ್ತವಾಗ. ಸುಮ್ಮನೆ ಇನ್ನು ನವಗ್ರಹ ಆಗಿತ್ತು ಇಲ್ಲ? ನವಗ್ರಹ ಆಗಿತ್ತು. ನವಗ್ರಹ ಆದ್ಮೇಲೆ ಇಲ್ಲ 8 ಅದು ನವೆಂಬರು, ನಮ್ದು ಡಿಸೆಂಬರ್ 25th ನಮ್ದು. ಅದು ನವೆಂಬರ್ 8th ನಿಂತಿದ್ದೀನಿ. ಅದು ಕತ್ಲ ಅಲ್ವಾ, ಯಾವನು ಗೊತ್ತಾಗುತ್ತೆ ಕತ್ಲ. ಹಿಂದೆ ನಿಂತಿದ್ದೀನಿ, ಹಿಂದೆ ಇದನ್ನು ಮಾಮೂಲಿ ಅವ್ರು ಬರುತ್ತಲ್ಲ, ಅವ್ನು ಯಾವ ಅಮ್ಮನ್ ಡೈರೆಕ್ಟ್ರು ಸಾಕಾದಾಗ ಮಾಡೋಣ ಅವನು, ಚಿಂದಿ ಬಿಡೋಗರು ಅಂದ. ಕ್ಲೈಮ್ಯಾಕ್ಸ್ ಸೀನ್ ಹಾಕಿದಂಗೆ ನನ್ಗೆ ತಡಿಯಕ್ಕಾಗ್ಲಿಲ್ಲ ಎಮೋಷನ್. ಅಯ್ಯೋ ಹಿಂಗೆಲ್ಲ ಇಡ್ತಾರ, ಹಿಂಗೆಲ್ಲ ಎಕ್ಸ್ಪ್ರೆಸ್ ಹಿಂಗೊಂದು ತಡ್ಕೊಂಡೆ. ಹಂಗನು ತಡ್ಕೊಂಡು ಈಚೆ ಬಂದೆ. ಈಚೆ ಬರ್ತಿದ್ದಂಗೆ ಎಷ್ಟು ಬಾಲ್ಕನಿಲಿದ್ದ ಮೇಲಿಂದ ಹಂಗೆ ಬಂದಾಗ ಎಲ್ಲರೂ ಅಂತ ಎತ್ಕೊಂಡ್ರು. ನಮ್ಮ ಫ್ರೆಂಡ್ಸ್ ಇದ್ದವರು ನನ್ನನ್ನು ಎತ್ಕೊಂಡ್ಬಿಟ್ರು. ಹಂಗೆ ಇನ್ನೂ ಎಮೋಷನ್ ಆಗೋಯ್ತು. ನಾನು ತಡಿಯಕ್ಕಾಗ್ಲಿಲ್ಲ, ತುಂಬ್ಕೊಂಡಿದ್ದೀನಿ, ಬಂದ್ಬಿಡ್ತು ನೀರು. ಅಲ್ಲಿ ಯಾರು ಸಾರ್ ನೀವ್ ಯಾಕೆ ಸರ್ ಹೇಳ್ತಿದ್ದೀರಾ, ಇಂಥ ಸಿನಿಮಾ ಕೊಟ್ಟಿದ್ದೀರಾ, ನಗಿ ಸಾರ್ ಅದ್ರ ಪಕ್ಕದಲ್ಲಿ. ಯಾವ ಖುಷಿನ ಇದ್ದೀರಯ್ಯ ಅವ್ರು ಖುಷಿಯಾಗೇ ಇದ್ದಾರೆ. ಅದು ಇದ್ರ ಕಡೆ ಅಂದ್ರೆ ಆ ಥರ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಸೆಲ್ಯುಲಾಯ್ಡ್ ಇದ್ದಾಗ ಬೊಂಬಾಟು ಸಿನಿಮಾಗಳು ಅವಾಗ. ಆಮೇಲೆ ಡಿಜಿಟಲ್ ಆದ್ಮೇಲೆ ಯಾರ್ಯಾರೋ ಮಾಡೋರೆಲ್ಲ ಸಿನಿಮಾ ಮಾಡ್ಬೇಕು. ಮಾಡ್ಲಿ ಪಾಪ, ಎಲ್ಲರೂ ಒಂದು ಏನೋ ಒಂದು ಸಾಧನೆ ಮಾಡಬೇಕು ಅಂತಾನೆ. ಬಟ್ ನೀಟಾಗೆ ಬಂದು ತಿಳ್ಕೊಂಡು, ಯಾಕಂದ್ರೆ ಕಲಾ ಸರಸ್ವತಿ ಎಲ್ಲನೂ ಕೈ ಬಿಸಿ ಕಲಿಯುತ್ತೆ. ಅದಕ್ಕೆ ನಾವು ದ್ರೋಹ ಬಗೆಬಾರ್ದು. ಹಾಗಾಗಿ ಅದನ್ನ ಈ ದೇವಸ್ಥಾನಕ್ಕೆ ಹೋದಾಗ ಹೆಂಗೆ ಒಂದು ಶಿಸ್ತು ನಿಯಮ, ನೀಟಾಗಿ ಒಂದು ಭಕ್ತಿಯಿಂದ ಹೋಗ್ತೀವಲ್ಲ, ಆ ಥರ ಇದೂ ಒಂದು ದೇವಸ್ಥಾನ. ಇಂಡಸ್ಟ್ರಿ, ಯಾವುದೇ ಇಂಡಸ್ಟ್ರಿ, ನಾನು ಇದೊಂದೇ ಅಂತ ಅಲ್ಲ, ಅವ್ರ ಕೆಲಸ ಮಾಡೋ ಜಾಗ. ಎಲ್ಲರಿಗೂ ಅವರು ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಇಲ್ಲ, ಅವ್ರ ಕೆಲಸ ಅವ್ರಿಗೆ ದೊಡ್ಡದೇನೆ. ಅದು ನಿಯತ್ತಾಗೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದ್ರೆ ಯಾವುದು ಕೂಡ ನಮ್ಮನ್ನ ಕೈ ಬಿಡೋದಿಲ್ಲ. ನೀವು ಇಟ್ಟಂತ ಟೈಟಲ್ ಇವತ್ತು ಇಡೀ ದೇಶನೇ ಅವ್ರನ್ನ ರಾಖಿ ಭಾಯ್ ಅಂತಾನೆ ಕರೆಯೋದು. ಅದಕ್ಕೆ ನಾನು ಅವಾಗ ಹೇಳ್ತೀನಿ ಕೆಲವ್ರಿಗೆ, ಅವ್ನು ರಾಖಿ, ನಾನ್ ಭಾಯ್ ಅಂತ. ಅಲ್ಲ, ಅದಾದ್ಮೇಲೆ ಇದ್ರಲ್ಲಿ ಕಮೆಂಟನ್ನು ಹಾಕ್ತಾರೆ ಬೇಕಿದ್ರೆ ಕೆಲವರು. ಮಾಮೂಲಿ ಇರುತ್ತಲ್ಲ, ಏನೋ ಯಾವನು ನೀನು ಹಂಗೆ ಹಿಂಗೆ ಅಂತ. ಏನ್ ಮಾಡಕ್ಕಾಗಲ್ಲ, ಪಾಪ ಅವರು ಗೊತ್ತಿಲ್ಲ. ಎಷ್ಟನ್ನ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ತೋರಿಸಿದಂತ ಡೈರೆಕ್ಟರ್ ಇವರು. ಸೊ ಇವಾಗ ನೀವು ರಾಕಿ ಭಾಯ್ ಅಂತ ಕರಿತಿದ್ದೀರಾ, ರಾಕಿ ಅಂತ ಟೈಟಲ್ ಕೊಟ್ಟಿದ್ದೆ ಇವರು. ಸೊ ಇವಾಗ ಆಗ್ತಿರೋ ಶೈನು. ಆಮೇಲೆ ಒಂದು ಇಂಟರ್ವ್ಯೂ ಹೇಳಿದ್ರು ಸರ್, ಅವಾಗ ನಾನು ಸೀರಿಯಲ್ ಮಾಡ್ಬೇಕಾದ್ರೆ ನಾನೊಂದು ಬೈಟ್ ತಗೊಳ್ತಾ ಇರ್ಲಿಲ್ಲ ಅಂದಾಗ, ಇವತ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಚಾನೆಲ್ಗಳು, ಫಾರಿನ್ ಚಾನೆಲ್ಗಳೆಲ್ಲ ಬಂದು ಅವ್ರ ಬೈಟ್ಗಳು ತಗೋತಾ ಇದ್ದಾರೆ, ಇಂಟರ್ವ್ಯೂಸ್ ಕೊಡ್ತಾ ಇದ್ದಾರೆ ಅಂತ ಅಂದಾಗ, ಇವಾಗಿನ ಹೆಂಗ್ ಅನ್ನಿಸ್ತದೆ ಸರ್ ನಿಮ್ಗೆ? ಟೋಟಲಿ ಡಿಫ್ರೆಂಟ್, ಸಖತ್ತು. ಅದೊಂದು ಆರಾ ಕ್ರಿಯೇಟ್ ಆಗುತ್ತೆ. ಮೊನ್ನೆ ಇದ್ರಲ್ಲೂ ಟ್ರೈಲರ್ ಲಾಂಚ್ ಅಲ್ಲಿ ನೋಡಿ, ಸ್ಟೇಜ್ ಮೇಲೆ ಬರ್ತಿದ್ದಂಗೆ ಅದು ಹೆಂಗಿತ್ತು ಅವರ. ಆಮೇಲೆ ಇನ್ನೂ ಖುಷಿ ಸಂಗತಿ ಅಂದ್ರೆ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಫಸ್ಟ್ ಅಂತ ಅಲ್ಲ, ಅದು ಗ್ರೇಟ್. ಈಗ ಇರೋರು ಕೆಲವರು ಇಲ್ಲಿರೋರು ಇವನು ಲಡಾಯಿ ಸಂಜೆಟ್ಲ ವಂಕಾಯಿ ಪೋಸ್ಟ್ ಅನ್ಕೊಂಡು ಏನ್ ಬರೀ ಏನೋ ಇದ್ರಲ್ಲೇ ಇದ್ದವ್ರು ಅವರು ಅನ್ನೋ ಥರದಲ್ಲಿ ಕೆಲವ್ರು ಮಾತಾಡ್ತಾರೆ. ನೋಡಿ, ಆ ಭಾಷೆ ಅನ್ನೋದು ಎಲ್ಲೋದು, ನಮ್ತನ ಅನ್ನೋದು ಬಿಟ್ಕೊಟ್ಟಿಲ್ಲ. ಅಫ್ಕೋರ್ಸ್ ರೀಚ್ ಆಗ್ಬೇಕು, ವರ್ಲ್ಡ್ ವೈಡ್ ರೀಚ್ ಆಗ್ಬೇಕು ನಮ್ಮ ಸಿನಿಮಾಗಳು.
ಅದೊಂದು ಇದೆಯಲ್ಲ ಯಶಲ್ಲಿ, ಅದು ಸೂಪರ್. ಅದು ಬಹಳ ಖುಷಿ ಆಗುತ್ತೆ ಅದು. ಆಮೇಲೆ ಸರ್ ಇವಾಗ ನೀವು ಫಸ್ಟ್ ಅವ್ರನ್ನ ಕರೆದಾಗ ನೀವೊಂದು ಹೇಳಿದ್ರಲ್ಲ, ಅಭಿ ಈ ತರ ಒಂದು ಸಿನಿಮಾ ಮಾಡ್ತೀಯಾ ಅಂತ ಕೇಳಿದಾಗ ಅವತ್ತಿನ ಆ ಹಸಿವಿತ್ತು, ನಾನು ಮೆನೋ ಮಾಡ್ಬೇಕು ಅನ್ನೋ ಒಂದು ಹಸಿವಿತ್ತು, ಆ ಒಂದು ಮುಗ್ಧತೆ ಇರುವಂತ ಒಂದು ಮುಖ. ಇವಾಗ ಏನೋ ಒಂದು ಸಾಧನೆ ಕಡೆ ಹೆಜ್ಜೆ ಇಡ್ತಾ ಇದ್ದೀನಿ ಅನ್ನೋ ಒಂದು ಮುಖ, ಆ ಎರಡು ನೋಡ್ತಿದ್ದಾಗ ನಿಮ್ಗೆ ಹೆಂಗ ಅನ್ಸುತ್ತೆ ಸರ್? ಮೊದಷ್ಟು ವರ್ಷಗಳಿನ ಹಿಂದಿನ ಹುಡುಕ್ತಾ ಇದ್ದಂತ ಆಪರ್ಚುನಿಟಿ, ಹುಡುಕ್ತಾ ಇದ್ದಂತ ಯಶ್, ಇವತ್ತು ಯಶ್ಗೆ ಹುಡುಕೊಂಡ್ ಬರ್ತಾ ಇರುವಂತ ಆಪರ್ಚುನಿಟಿ, ಎರಡು ನೋಡ್ತಾ ಇದ್ರೆ ಈ ಯಶ್, ಆ ಯಶ್ ಅಂದ್ರೆ ಯಶ್ ಅಲ್ಲಿ ಇದು ಹಸಿವಿದೆ, ಈಗಲೂ ಹಸಿವಿದೆ, ಇನ್ನೂ ಬೆಳಿಬೇಕು. ಆಮೇಲೆ ಅವರಲ್ಲಿ ಭಾಳ ಇರೋದು ನಮ್ಮ ಕನ್ನಡ ಚಿತ್ರರಂಗ ನಂದು ಅಂತ ಎಲ್ಲೂ ಹೇಳಲ್ಲ. ನಮ್ಮ ಕನ್ನಡ ಚಿತ್ರರಂಗ ಹೀಗಾಗಬೇಕು, ಹಿಂಗೆ ಬೆಳಿಬೇಕು, ಎಲ್ಲರೂ ಬರಬೇಕು, ಯೂತ್ಸ್ ಬರಬೇಕು, ಟ್ಯಾಲೆಂಟೆಡ್ಸ್ ಬರಬೇಕು, ಈ ರೀತಿ ಅನ್ನೋದಿದೆ. ಆವಾಗ ಬಂದು ಏನೋ ಒಂದು ನೆಲೆ ಊರಬೇಕು ಅಂತ ಹಸಿವು. ಈಗ ಅದನ್ನೆಲ್ಲ ದಾಟಿ ಬಂದಿದೆ. ಇನ್ನೂ ದಿ ಗ್ರೇಟರ್ ಸೈಡ್ ಇದು ಒಂದು ರೀಚ್ ಆಗಬೇಕು ನಮ್ಮದು, ನಮ್ಮ ಕನ್ನಡ ಸಿನಿಮಾಗಳು. ಅಂದರೆ ಒಂದು ರೆಪ್ರೆಸೆಂಟೇಟಿವ್ ಅಂತ ಹೇಳ್ತಾರಲ್ಲ, ಆ ರೀತಿ ಅದು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿರೋದು. ಈಗಲೂ ಹಸಿವೆ ಇದೆ. ಅದು ಲಾಸ್ಟ್ ಸಿಕ್ಕಿದ್ದು, ಮೀಟ್ ಮಾಡಿದ್ದು ತುಂಬ ವರ್ಷದಿಂದ, ಬಹಳ ವರ್ಷ, KGF ಬಿಫೋರ್. ಓಕೆ. ಸೊ ರಾಕಿ ಬಾಯ್ ಅದಾಗಿಂದ ನೀವು ನೋಡಿಲ್ಲ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.